ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಪ್ರಮುಖವಾಗಿ ಭೂಗೋಳಶಾಸ್ತ್ರದಲ್ಲಿ ಬರುವ ಸೌರವ್ಯೂಹ ವ್ಯವಸ್ಥೆಯ ಕುರಿತು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಚಂದ್ರನನ್ನು ಭೂಮಿಯ ಉಪಗ್ರಹವೆಂದು ಕರೆಯಲಾಗಿದೆ ಏಕೆಂದರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅದು ಭೂಮಿಯ ಸುತ್ತಲೂ ಸುತ್ತುವುದರಿಂದ ಚಂದ್ರನನ್ನು ಭೂಮಿಯ ಉಪಗ್ರಹವೆಂದು ಕರೆಯಲಾಗಿದೆ. ಪ್ರಶ್ನೆ ಸಂಖ್ಯೆ 2. ಧೂಮಕೇತುಗಳು ಇದರ ಸುತ್ತಲೂ ಸುತ್ತುತ್ತವೆ. ಸೂರ್ಯನ ಸುತ್ತಲೂ ಸುತ್ತುತ್ತವೆ. ಪ್ರಶ್ನೆ ಸಂಖ್ಯೆ 3. ಒಂದು ಗ್ರಹವು ಸೂರ್ಯನಿಗೆ ಸಮೀಪವಾಗಿರುವ ಸ್ಥಾನವನ್ನು ಹೀಗೆ ಕರೆಯಲಾಗಿದೆ. ಒಂದು ಗ್ರಹವು ಸೂರ್ಯನಿಗೆ ಸಮೀಪವಾಗಿರುವ ಸ್ಥಾನವನ್ನು ಹೀಗೆ ಕರೆಯಲಾಗಿದೆ. ಸರಿಯಾದ ಉತ್ತರ ಆಪ್ಷನ್ ಎ, ನೀಚ ಸ್ಥಾನ. ಪ್ರಶ್ನೆ ಸಂಖ್ಯೆ 4. ಈ ಕೆಳಕಂಡವುಗಳಲ್ಲಿ ಯಾವುದನ್ನು ಕೆಂಪು ಗ್ರಹವೆಂದು ಕರೆಯಲಾಗಿದೆ? ಈ ಕೆಳಕಂಡವುಗಳಲ್ಲಿ ಯಾವುದನ್ನು ಕೆಂಪು ಗ್ರಹವೆಂದು ಕರೆಯಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಂಗಳ ಗ್ರಹ. ಪ್ರಶ್ನೆ ಸಂಖ್ಯೆ 5. ಈ ಕೆಳಕಂಡ ಯಾವ ಗ್ರಹವು ಭೂಮಿಗೆ ಅತಿ ಸಮೀಪವಾದುದಾಗಿದೆ? ಈ ಕೆಳಕಂಡ ಯಾವ ಗ್ರಹವು ಭೂಮಿಗೆ ಅತಿ ಸಮೀಪವಾದುದಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಶುಕ್ರ ಗ್ರಹ. ಪ್ರಶ್ನೆ ಸಂಖ್ಯೆ 6. ಯಾವ ಗ್ರಹವನ್ನು ಭೂಮಿಯ ಅವಳಿ ಗ್ರಹವೆಂದು ಕರೆಯಲಾಗಿದೆ? ಯಾವ ಗ್ರಹವನ್ನು ಭೂಮಿಯ ಅವಳಿ ಗ್ರಹವೆಂದು ಕರೆಯಲಾಗಿದೆ ಎಂದರೆ? ಆಪ್ಷನ್ ಎ ಸರಿಯಾದ ಉತ್ತರ, ಶುಕ್ರ ಗ್ರಹವನ್ನು ಭೂಮಿಯ ಅವಳಿ ಗ್ರಹವೆಂದು ಕರೆಯಲಾಗಿದೆ. ಪ್ರಶ್ನೆ ಸಂಖ್ಯೆ 7. ಶನಿ ಗ್ರಹದ ಮೇಲಿನ ಉಂಗುರಗಳನ್ನು ಕಂಡುಹಿಡಿದವರೆಂದರೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಗೆಲಿಲಿಯೋ. ಶನಿ ಗ್ರಹದ ಮೇಲಿನ ಉಂಗುರಗಳನ್ನು ಕಂಡುಹಿಡಿದವರು ಗೆಲಿಲಿಯೋ. ಪ್ರಶ್ನೆ ಸಂಖ್ಯೆ 8. ಹ್ಯಾಲಿ ಧೂಮಕೇತು ಎಷ್ಟು ವರ್ಷಕ್ಕೊಮ್ಮೆ ಗೋಚರಿಸುತ್ತದೆ? ಹ್ಯಾಲಿ ಧೂಮಕೇತು ಎಷ್ಟು ವರ್ಷಕ್ಕೊಮ್ಮೆ ಕಾಣಿಸಿಕೊಳ್ಳುತ್ತದೆ? 76 ವರ್ಷಗಳಿಗೊಮ್ಮೆ. ಆಪ್ಷನ್ ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 9. ಗುರುಗ್ರಹವು ಭೂಮಿಯ ಗಾತ್ರಕ್ಕಿಂತ ಎಷ್ಟು ಪಟ್ಟು ದೊಡ್ಡದು? ಗುರುಗ್ರಹವು ಭೂಮಿಯ ಗಾತ್ರಕ್ಕಿಂತ ಎಷ್ಟು ಪಟ್ಟು ದೊಡ್ಡದು? 10 ಪಟ್ಟು ದೊಡ್ಡದು. ಪ್ರಶ್ನೆ ಸಂಖ್ಯೆ 10. ಚಂದ್ರಗ್ರಹಣವು ಸಂಭವಿಸುವುದು ಯಾವಾಗ ಎಂದರೆ? ಆಪ್ಷನ್ ಬಿ, ಹುಣ್ಣಿಮೆಯಂದು. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 11. ಈ ಕೆಳಕಂಡ ಯಾವ ಗ್ರಹವು ತನ್ನ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆಗೆ ಸರಿಸುಮಾರು ಏಕರೀತಿಯ ದಿನಗಳನ್ನು ತೆಗೆದುಕೊಳ್ಳುತ್ತದೆ? ಈ ಕೆಳಕಂಡ ಯಾವ ಗ್ರಹವು ತನ್ನ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆಗೆ ಸರಿಸುಮಾರು ಏಕರೀತಿಯ ದಿನಗಳನ್ನು ತೆಗೆದುಕೊಳ್ಳುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಬುಧ ಗ್ರಹ. ಪ್ರಶ್ನೆ ಸಂಖ್ಯೆ 12. ಇದರ ಹಗಲಿನ ಅವಧಿ ಮತ್ತು ತನ್ನ ಅಕ್ಷದ ಮೇಲೆ ವಾಲಿರುವಿಕೆಯ ಅಂಶವು ಭೂಮಿಗೆ ಇರುವಂತೆಯೇ ಕಂಡುಬರುತ್ತದೆ. ಇದು ಯಾವ ಗ್ರಹಕ್ಕೆ ಸಂಬಂಧಿಸಿದಂತೆ ನಿಜ? ಇದರ ಹಗಲಿನ ಅವಧಿ ಮತ್ತು ತನ್ನ ಅಕ್ಷದ ಮೇಲೆ ವಾಲಿರುವಂತೆಯ ಅಂಶವು ಭೂಮಿಗೆ ಇರುವಂತೆಯೇ ಕಂಡುಬರುತ್ತದೆ. ಇದು ಯಾವ ಗ್ರಹಕ್ಕೆ ಸಂಬಂಧಿಸಿದಂತೆ ನಿಜ? ಸರಿಯಾದ ಉತ್ತರ ಆಪ್ಷನ್ ಡಿ, ಮಂಗಳ ಗ್ರಹ. ಪ್ರಶ್ನೆ ಸಂಖ್ಯೆ 13. ಅತಿ ಶಾಖವುಳ್ಳ ಗ್ರಹವೇ? ಅತಿ ಶಾಖವುಳ್ಳ ಗ್ರಹವೇ ಶುಕ್ರ ಗ್ರಹ. ಪ್ರಶ್ನೆ ಸಂಖ್ಯೆ 14. ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ಅಂತರ ದಶಲಕ್ಷ ಕಿಲೋಮೀಟರ್ಗಳಲ್ಲಿ. ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ಅಂತರ 149.6 ದಶಲಕ್ಷ ಕಿಲೋಮೀಟರ್. ಆಪ್ಷನ್ ಬಿ ಸರಿಯಾದ ಉತ್ತರವಾಗಿದೆ. 149.6 ದಶಲಕ್ಷ ಕಿಲೋಮೀಟರ್ ಭೂಮಿ ಮತ್ತು ಸೂರ್ಯನ ನಡುವೆ ಇರುವ ದೂರವಾಗಿದೆ. ಪ್ರಶ್ನೆ ಸಂಖ್ಯೆ 15. ಭೂಲಕ್ಷಣವುಳ್ಳ ಗ್ರಹವು ಸಾಂದ್ರವಾದ ಶಿಲಾಲಕ್ಷಣವುಳ್ಳದ್ದು. ಸಾಂದ್ರವಾದ ಮತ್ತು ಶಿಲಾಲಕ್ಷಣವುಳ್ಳದ್ದು. ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 16. ಈ ಗ್ರಹವು 5 ಚಂದ್ರನನ್ನು ಹೊಂದಿದೆ. ಈ ಗ್ರಹವು 5 ಚಂದ್ರನನ್ನು ಅಂದರೆ ಉಪಗ್ರಹವನ್ನು ಹೊಂದಿದೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಯುರೇನಸ್ ಗ್ರಹವು 5 ಉಪಗ್ರಹಗಳನ್ನು ಹೊಂದಿದೆ. ಪ್ರಶ್ನೆ ಸಂಖ್ಯೆ 17. ಸೂರ್ಯನಿಗೆ ಸಮೀಪವಾಗಿರುವ ಗ್ರಹಗಳೆಂದರೆ?
ಸೂರ್ಯನಿಗೆ ಸಮೀಪವಾಗಿರುವ ಗ್ರಹಗಳೆಂದರೆ ಬುಧ ಮತ್ತು ಶುಕ್ರ. ಪ್ರಶ್ನೆ ಸಂಖ್ಯೆ 18. ಧೂಮಕೇತುವಿನ ಬಾಲವು ಅದರ ತಲೆಗಿಂತ ಅತಿ ದೊಡ್ಡದು. ಇದರ ಬಾಲದ ಅಂದಾಜು ಉದ್ದವು ಧೂಮಕೇತುವಿನ ಬಾಲವು ಅದರ ತಲೆಗಿಂತ ಅತಿ ದೊಡ್ಡದು. ಇದರ ಬಾಲದ ಅಂದಾಜು ಉದ್ದವು 2 ಕೋಟಿ ಕಿಲೋಮೀಟರ್ಗಳಿಂದ 3 ಕೋಟಿ ಕಿಲೋಮೀಟರ್ಗಳವರೆಗೆ. 2 ರಿಂದ 3 ಕೋಟಿ ಕಿಲೋಮೀಟರ್ಗಳವರೆಗೆ. ಪ್ರಶ್ನೆ ಸಂಖ್ಯೆ 19. ಈ ಕೆಳಗಿನವುಗಳಲ್ಲಿ ಅತಿ ಪ್ರಕಾಶಮಾನವಾದ ಗ್ರಹ ಯಾವುದು? ಅತಿ ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹ. ಸೂರ್ಯನ ಸುತ್ತಲೂ ಗ್ರಹಗಳ ಕಕ್ಷೆ ಅಥವಾ ಭೂಮಿಯ ಸುತ್ತಲೂ ಉಪಗ್ರಹದ ಕಕ್ಷೆ ಇರುವುದು. ಪ್ರಶ್ನೆ ಸಂಖ್ಯೆ 20. ಸೂರ್ಯನ ಸುತ್ತಲೂ ಗ್ರಹಗಳ ಕಕ್ಷೆ ಅಥವಾ ಭೂಮಿಯ ಸುತ್ತಲೂ ಉಪಗ್ರಹದ ಕಕ್ಷೆಯ ಇರುವುದು ವೃತ್ತಾಕಾರ ಮತ್ತು ಅಂಡಾಕಾರ. ಆಪ್ಷನ್ ಎ ಸರಿಯಾದ ಉತ್ತರವಾಗಿದೆ. ವೃತ್ತಾಕಾರ ಮತ್ತು ಅಂಡಾಕಾರ. ಪ್ರಶ್ನೆ ಸಂಖ್ಯೆ 21. ಅತಿ ವೇಗವಾದ ಗ್ರಹವೆಂದರೆ ಆಪ್ಷನ್ ಡಿ ಬುಧ ಗ್ರಹ. ಪ್ರಶ್ನೆ ಸಂಖ್ಯೆ 22. ಯಾವ ಗ್ರಹವು ಉಪಗ್ರಹವನ್ನು ಹೊಂದಿಲ್ಲ? ಬುಧ ಗ್ರಹವು ಉಪಗ್ರಹಗಳನ್ನು ಹೊಂದಿಲ್ಲ. ಪ್ರಶ್ನೆ ಸಂಖ್ಯೆ 23. ಈ ಕೆಳಕಂಡ ಗ್ರಹಗಳ ಯಾವ ಕ್ರಮಣಿಕೆಯು ಸೂರ್ಯನಿಂದಿರುವ ದೂರದ ಆಧಾರದ ಮೇಲೆ ಸರಿಯಾಗಿದೆ? ಈ ಕೆಳಕಂಡ ಗ್ರಹಗಳ ಯಾವ ಕ್ರಮಣಿಕೆಯು ಸೂರ್ಯನಿಂದ ಇರುವ ದೂರದ ಆಧಾರದ ಮೇಲೆ ಸರಿಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಗ್ರಹವು ಸೂರ್ಯನಿಂದ ದೂರದ ಆಧಾರದ ಮೇಲೆ ಇರುವ ಗ್ರಹಗಳಾಗಿವೆ. ಪ್ರಶ್ನೆ ಸಂಖ್ಯೆ 24. ನಕ್ಷತ್ರಗಳ ಬಣ್ಣವು ಬದಲಾವಣೆಯಾಗುವುದು ಇದರಿಂದ. ಆಪ್ಷನ್ ಬಿ ಅವುಗಳ ಮೇಲ್ಮೈನ ಉಷ್ಣಾಂಶವು ವ್ಯತ್ಯಾಸ ಆಗುವುದರಿಂದ. ಪ್ರಶ್ನೆ ಸಂಖ್ಯೆ 25. ಉತ್ತರ ಧ್ರುವ ನಕ್ಷತ್ರವು ಈ ರಾಶಿ ನಕ್ಷತ್ರದ ಭಾಗವಾಗಿದೆ. ಲಿಟಲ್ ಡಿಪ್ಪರ್ ನಕ್ಷತ್ರದ ಭಾಗವಾಗಿದೆ. ಪ್ರಶ್ನೆ ಸಂಖ್ಯೆ 26. ಖಗೋಳ ಯಾತ್ರಿಕನಿಗೆ ಚಂದ್ರನ ಮೇಲಿನ ಆಕಾಶವು ಹಗಲಿನ ವೇಳೆ ಹೀಗೆ ಗೋಚರಿಸುತ್ತದೆ. ಕಪ್ಪು ಬಣ್ಣವಾಗಿ ಗೋಚರಿಸುತ್ತದೆ. ಪ್ರಶ್ನೆ ಸಂಖ್ಯೆ 27. ಸೂರ್ಯನ ಅತ್ಯಂತ ಹೊರಭಾಗದ ಪದರವನ್ನು ಹೀಗೆ ಕರೆಯಲಾಗುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ರೋಮೋಸ್ಪಿಯರ್. ಪ್ರಶ್ನೆ ಸಂಖ್ಯೆ 28. ಧ್ರುವ ನಕ್ಷತ್ರವನ್ನು ಆಕಾಶದಲ್ಲಿ ಯಾವಾಗಲೂ ಒಂದೇ ಬಿಂದುವಿನಲ್ಲಿ ನೋಡಬಹುದು. ಆದರೆ ಬೇರೆ ನಕ್ಷತ್ರಗಳು ಹಾಗಿಲ್ಲ. ಏಕೆಂದರೆ ಧ್ರುವ ನಕ್ಷತ್ರವು ಭೂಮಿಯ ಅಕ್ಷ ಮಾರ್ಗದಲ್ಲಿದೆ. ಪ್ರಶ್ನೆ ಸಂಖ್ಯೆ 29. ಸೌರವ್ಯೂಹದಲ್ಲಿ ಗರಿಷ್ಠ ಸಂಖ್ಯೆಯ ಉಪಗ್ರಹಗಳನ್ನು ಹೊಂದಿರುವ ಗ್ರಹವೆಂದರೆ? ಸೌರವ್ಯೂಹದಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರುವ ಗ್ರಹವೆಂದರೆ? ಆಪ್ಷನ್ ಸಿ ಶನಿ ಗ್ರಹ. ಪ್ರಶ್ನೆ ಸಂಖ್ಯೆ 30. ಭೂಮಿಯ ಮೇಲಿನ ಒಂದು ಬಿಂದುವಿನಿಂದ ಒಬ್ಬ ವೀಕ್ಷಕನು ಚಂದ್ರನನ್ನು ಗಮನಿಸಿದಾಗ ಚಂದ್ರನ ಮೇಲಿನ ಪೆನಂಬ್ರಾ ಭಾಗದ ನೆರಳು ಮಾತ್ರ ವೇಗವಾಗಿ ಚಲಿಸುತ್ತದೆ. ಇದರಿಂದ ನಾವು ಗಮನಿಸುವುದು ಭಾಗಶಃ ಸೂರ್ಯಗ್ರಹಣ. ಪ್ರಶ್ನೆ ಸಂಖ್ಯೆ 31. ಸೂರ್ಯನಿಂದ ವಿಕಿರಣ ಶಕ್ತಿಯು ಈ ರೀತಿಯಲ್ಲಿ ಬಿಡುಗಡೆಯಾಗುತ್ತದೆ. ತುಂಡು ಅಲೆಗಳು. ಸರಿಯಾದ ಉತ್ತರ ಆಪ್ಷನ್ ಎ ತುಂಡು ಅಲೆಗಳ ರೀತಿಯಲ್ಲಿ ಬಿಡುಗಡೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 32. ಸೌರವ್ಯೂಹದ ಅತ್ಯಂತ ಕಡೆಯ ಕಕ್ಷೆಯಲ್ಲಿ ಕಂಡುಬರುವ ಗ್ರಹವೆಂದರೆ? ನೆಪ್ಚೂನ್ ಗ್ರಹ. ನೆಪ್ಚೂನ್ ಗ್ರಹವು ಗ್ರಹ ಸಾಲಿನಲ್ಲಿ ಕೊನೆಯ ಗ್ರಹವಾಗಿದೆ. ಪ್ರಶ್ನೆ ಸಂಖ್ಯೆ 33. ಈ ಕೆಳಕಂಡವುಗಳಲ್ಲಿ ಯಾವುದು
ಅತಿ ದೊಡ್ಡದಾದ ಆಂತರಿಕ ಗ್ರಹವಾಗಿದೆ? ಈ ಕೆಳಕಂಡವುಗಳಲ್ಲಿ ಯಾವುದು ಅತಿ ದೊಡ್ಡ ಆಂತರಿಕ ಗ್ರಹವಾಗಿದೆ? ಭೂಮಿಯು ಅತಿದೊಡ್ಡ ಆಂತರಿಕ ಗ್ರಹವಾಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 34 ಹೊಂದಿಸಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 34 ಹೊಂದಿಸಿ ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ. ಶುಕ್ರ ಗ್ರಹ ಇಂಗಾಲದ ಡೈಆಕ್ಸೈಡ್, ಮಂಗಳ ಗ್ರಹ ಸಾರಜನಕ ಮತ್ತು ಆಮ್ಲಜನಕ, ಶನಿ ಗ್ರಹ ಮಿಥೇನ್ ಮತ್ತು ಅಮೋನಿಯಾ, ಗುರು ಗ್ರಹ ಜಲಜನಕ ಹೀಲಿಯಂ ಮತ್ತು ಅಮೋನಿಯಾ ಮಿಥೇನ್ ಅಂಶಗಳನ್ನು ಕಂಡುಬರುತ್ತದೆ. ಶುಕ್ರ ಗ್ರಹದಲ್ಲಿ ಇಂಗಾಲದ ಡೈಆಕ್ಸೈಡ್ ಕಂಡುಬರುತ್ತೆ. ಮಂಗಳ ಗ್ರಹದಲ್ಲಿ ಸಾರಜನಕ ಮತ್ತು ಆಮ್ಲಜನಕದ ಅಂಶ ಕಂಡುಬರುತ್ತೆ. ಶನಿ ಗ್ರಹದಲ್ಲಿ ಮಿಥೇನ್ ಮತ್ತು ಅಮೋನಿಯಾ ಅಂಶಗಳು ಕಂಡುಬರುತ್ತೆ. ಹಾಗೆಯೇ ಗುರು ಗ್ರಹದಲ್ಲಿ ಜಲಜನಕ ಹೀಲಿಯಂ, ಅಮೋನಿಯಾ ಮತ್ತು ಮೀಥೇನ್ ಕಂಡುಬಂದಿದೆ. ಪ್ರಶ್ನೆ ಸಂಖ್ಯೆ 35 ಉಬ್ಬರವಿಳಿತಗಳು ಗರಿಷ್ಠವಾಗಿರುವುದು ಸೂರ್ಯ, ಭೂಮಿ, ಚಂದ್ರನು ಒಂದೇ ಸರಳ ರೇಖೆಯಲ್ಲಿದ್ದಾಗ. ಉಬ್ಬರವಿಳಿತಗಳು ಗರಿಷ್ಠವಾಗಿರುವುದು ಸೂರ್ಯ, ಭೂಮಿ ಮತ್ತು ಚಂದ್ರನು ಒಂದೇ ಸರಳ ರೇಖೆಯಲ್ಲಿದ್ದಾಗ. ಆಪ್ಷನ್ ಡಿ ಸರಿಯಾದ ಉತ್ತರವಾಗಿದೆ. ಪ್ರಶ್ನೆ ಸಂಖ್ಯೆ 36 ಈ ಕೆಳಕಂಡ 4 ಗ್ರಹಗಳಲ್ಲಿ ಗಾತ್ರದಲ್ಲಿ ದೊಡ್ಡದಾದ ಗ್ರಹವೇ? ಈ ಕೆಳಕಂಡ 4 ಗ್ರಹಗಳಲ್ಲಿ ಗಾತ್ರದಲ್ಲಿ ದೊಡ್ಡದಾದ ಗ್ರಹವೇ? ಭೂಮಿ. ಬುಧ, ಶುಕ್ರ, ಭೂಮಿ ಮತ್ತು ಮಂಗಳ ಗ್ರಹಗಳಲ್ಲಿ ಭೂಮಿಯು ಅತಿ ದೊಡ್ಡದಾದ ಗ್ರಹವಾಗಿದೆ. ಹಾಗೆಯೇ ಸೌರವ್ಯೂಹದಲ್ಲೇ ಅತ್ಯಂತ ದೊಡ್ಡ ಗ್ರಹವೆಂದರೆ ಗುರು ಗ್ರಹವಾಗಿರುತ್ತೆ. ಪ್ರಶ್ನೆ ಸಂಖ್ಯೆ 37 ಕ್ಷುದ್ರ ಗ್ರಹಗಳು ಈ ಎರಡು ಗ್ರಹಗಳ ನಡುವಿನ ಕಕ್ಷೆಯಲ್ಲಿ ಕಂಡುಬರುತ್ತವೆ. ಕ್ಷುದ್ರ ಗ್ರಹಗಳು ಈ ಎರಡು ಗ್ರಹಗಳ ನಡುವಿನ ಕಕ್ಷೆಯಲ್ಲಿ ಕಂಡುಬರುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಸಿ ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡುಬರುತ್ತವೆ. ಕ್ಷುದ್ರ ಗ್ರಹಗಳು ಮಂಗಳ ಮತ್ತು ಗುರು ಗ್ರಹಗಳ ನಡುವೆ ಕಂಡುಬರುತ್ತವೆ. ಪ್ರಶ್ನೆ ಸಂಖ್ಯೆ 38 ಈ ಕೆಳಕಂಡ ಯಾವ ಗ್ರಹದಲ್ಲಿ ವರ್ಷವು ದೀರ್ಘವಾಗಿರುತ್ತದೆ? ಈ ಕೆಳಕಂಡ ಯಾವ ಗ್ರಹದಲ್ಲಿ ವರ್ಷವು ದೀರ್ಘವಾಗಿರುತ್ತದೆ? ನೆಪ್ಚೂನ್ ಗ್ರಹದಲ್ಲಿ ವರ್ಷವು ದೀರ್ಘವಾಗಿರುತ್ತದೆ. ಪ್ರಶ್ನೆ ಸಂಖ್ಯೆ 39 ಊರ್ಸಾ ಮೈನರ್ ಎಂಬುದು ಉತ್ತರದ ರಾಶಿ ನಕ್ಷತ್ರದಲ್ಲಿ ಲಿಟಲ್ ಡಿಪ್ಪರ್ ಎಂಬ ನಕ್ಷತ್ರಗಳ ಗುಂಪಿನ ನಿರ್ಮಾಣ. ಊರ್ಸಾ ಮೈನರ್ ಎಂಬುದು ಉತ್ತರ ರಾಶಿ ನಕ್ಷತ್ರದಲ್ಲಿ ಲಿಟಲ್ ಡಿಪ್ಪರ್ ಎಂಬ ನಕ್ಷತ್ರಗಳ ಗುಂಪಿನ ನಿರ್ಮಾಣ. ಪ್ರಶ್ನೆ ಸಂಖ್ಯೆ 40 ಪ್ರಕಾಶಮಾನವಾದ ಉದ್ದನೆಯ ಬಾಲವನ್ನು ಹೊಂದಿರುವ ಪ್ರಕಾಶಮಾನವಾದ ಆಕಾಶಕಾಯವೇ? ಪ್ರಕಾಶಮಾನವಾದ ಉದ್ದನೆಯ ಬಾಲವನ್ನು ಹೊಂದಿರುವ ಪ್ರಕಾಶಮಾನವಾದ ಆಕಾಶಕಾಯವೇ? ಧೂಮಕೇತು. ಪ್ರಶ್ನೆ ಸಂಖ್ಯೆ 41 ಸೌರವ್ಯೂಹದಲ್ಲಿರುವ 4 ದೊಡ್ಡ ಗ್ರಹಗಳ ಇಳಿಕೆಯ ಕ್ರಮಣಿಕೆ ಎಂದರೆ? ಸೌರವ್ಯೂಹದಲ್ಲಿನ 4 ದೊಡ್ಡ ಗ್ರಹಗಳ ಇಳಿಕೆ ಕ್ರಮಣಿಕೆ ಎಂದರೆ ಗುರು, ಶನಿ, ಯುರೇನಸ್, ನೆಪ್ಚೂನ್. ಸರಿಯಾದ ಉತ್ತರ ಆಪ್ಷನ್ ಬಿ ಅತಿ ದೊಡ್ಡ ಗ್ರಹ ಗುರು, ನಂತರ ಶನಿ, ನಂತರ ಯುರೇನಸ್, ನಂತರ ನೆಪ್ಚೂನ್. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 42 ಸಂಪೂರ್ಣ ಸೂರ್ಯಗ್ರಹಣವು ಕೆಲವೇ ಮಿತಿಯಾದ ಭೌಗೋಳಿಕ ಪ್ರದೇಶದಲ್ಲಿ ಮಾತ್ರ ಕಂಡುಬರುತ್ತವೆ. ಸೂರ್ಯಗ್ರಹಣವು ಕೆಲವೇ ಮಿತಿಯಾದ ಭೌಗೋಳಿಕ ಪ್ರದೇಶದಲ್ಲಿ ಮಾತ್ರ ಕಂಡುಬರುತ್ತದೆ. ಏಕೆಂದರೆ ಭೂಮಿಯ ಮೇಲೆ ಬೀಳುವ ಚಂದ್ರನ ನೆರಳಿನ ಗಾತ್ರವು ಭೂಮಿಗೆ ಹೋಲಿಸಿದರೆ ಬಹಳ ಚಿಕ್ಕದು. ಭೂಮಿಯ ಮೇಲೆ ಬೀಳುವ ಚಂದ್ರನ ನೆರಳಿನ ಗಾತ್ರವು ಭೂಮಿಗೆ ಹೋಲಿಸಿದರೆ ಬಹಳ ಚಿಕ್ಕದು. ಪ್ರಶ್ನೆ ಸಂಖ್ಯೆ 43 ಈ ಕೆಳಕಂಡ ಯಾವ ಸೌರವ್ಯೂಹದ ಗ್ರಹದಲ್ಲಿ ಸೂರ್ಯನು ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಮುಳುಗುತ್ತಾನೆ? ಯಾವ ಗ್ರಹದಲ್ಲಿ ಸೂರ್ಯನು ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಮುಳುಗುತ್ತಾನೆ? ಸರಿಯಾದ ಉತ್ತರ ಆಪ್ಷನ್ ಎ ಶುಕ್ರ ಗ್ರಹದಲ್ಲಿ. ಪ್ರಶ್ನೆ ಸಂಖ್ಯೆ 44 ಅಧಿಕ ಭರತವು ಉಂಟಾಗುವುದು
ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳೆರಡೂ ದಿನ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳೆರಡೂ ದಿನ. ಪ್ರಶ್ನೆ ಸಂಖ್ಯೆ 45. ಅತಿ ಹಗುರವಾದ ಗ್ರಹವೆಂದರೆ? ಅತಿ ಹಗುರವಾದ ಗ್ರಹವೆಂದರೆ ಗುರುಗ್ರಹ. ಪ್ರಶ್ನೆ ಸಂಖ್ಯೆ 46. ಹೊಂದಿಸಿ ಬರೆಯಿರಿ. ಗ್ರಹಗಳು ಮತ್ತು ಆ ಗ್ರಹಗಳು ಸೂರ್ಯನಿಂದ ಇರುವ ದೂರ. ಭೂಮಿಯು ಸೂರ್ಯನಿಂದ 149.6 ದಶಲಕ್ಷ ಕಿಲೋಮೀಟರ್ ಅಂದರೆ 150 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಮಂಗಳ ಗ್ರಹವು 225 ದಶಲಕ್ಷ ಕಿಲೋಮೀಟರ್ ಸೂರ್ಯನಿಂದ ಇರುವ ದೂರ. ಮಂಗಳ ಗ್ರಹವು ಸೂರ್ಯನಿಂದ 225 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಶನಿ ಗ್ರಹವು 1428 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ನೆಪ್ಚೂನ್ ಗ್ರಹವು ಸೂರ್ಯನಿಂದ ಸುಮಾರು 4495 ದಶಲಕ್ಷ ಕಿಲೋಮೀಟರ್ ದೂರದಲ್ಲಿದೆ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ ಸಂಖ್ಯೆ 47. ಭೂಮಿ ಮತ್ತು ಚಂದ್ರರ ನಡುವೆ ಅಂತರ ಕಡಿಮೆ ಇರುವುದನ್ನು ಪೆರೆಜಿ ಎಂದು ಕರೆಯಲಾಗುವುದು. ಭೂಮಿ ಮತ್ತು ಚಂದ್ರರ ನಡುವೆ ಅಂತರ ಕಡಿಮೆ ಇರುವುದನ್ನು ಪೆರೆಜಿ ಎಂದು ಕರೆಯಲಾಗುವುದು. ಪ್ರಶ್ನೆ ಸಂಖ್ಯೆ 48. ಈ ಕೆಳಕಂಡ ಗ್ರಹಗಳ ಗಾತ್ರದ ಸರಿಯಾದ ಈಡಿಕೆ ಕ್ರಮವನ್ನು ಬರೆಯಿರಿ. ಈ ಕೆಳಕಂಡ ಗ್ರಹಗಳ ಗಾತ್ರದ ಸರಿಯಾದ ಈಡಿಕೆ ಕ್ರಮವನ್ನು ಬರೆಯಿರಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಭೂಮಿ, ಮಂಗಳ, ಶುಕ್ರ ಹಾಗೂ ಬುಧ ಗ್ರಹ. ಪ್ರಶ್ನೆ ಸಂಖ್ಯೆ 49. ಹೊಂದಿಸಿ ಬರೆಯಿರಿ. ಗ್ರಹ ಮತ್ತು ಉಪಗ್ರಹಗಳು. ಮಂಗಳ ಗ್ರಹದ ಉಪಗ್ರಹ ಫೋಬಾಸ್. ಗುರುಗ್ರಹದ ಉಪಗ್ರಹ ಗ್ಯಾನಿಮೇಡ್. ಶನಿ ಗ್ರಹದ ಉಪಗ್ರಹ ಟೈಟಾನ್ ಗ್ರಹ. ಇದು ಸೌರವ್ಯೂಹದಲ್ಲೇ ಅತಿ ದೊಡ್ಡದಾದ ಉಪಗ್ರಹ ಟೈಟಾನ್. ನೆಪ್ಚೂನ್ ಗ್ರಹದ ಉಪಗ್ರಹ ಟ್ರಿಟಿನ್. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 50. ಯುರೇನಸ್ ಗ್ರಹವು ಹೊಂದಿರುವ ಉಪಗ್ರಹಗಳ ಸಂಖ್ಯೆ ಎಷ್ಟು? ಯುರೇನಸ್ ಗ್ರಹವು ಹೊಂದಿರುವ ಉಪಗ್ರಹಗಳ ಸಂಖ್ಯೆ 5. ಸರಿಯಾದ ಉತ್ತರ ಆಪ್ಷನ್ ಸಿ.